ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಅಲಂಕಾರಗಳನ್ನು ನೋಡ್ತಾ ಹೋಗೋಣ. ಪ್ರತ್ಯಾನುಪ್ರಾಸ ಅಲಂಕಾರ ಇದೇನು ಹೇಳುತ್ತೆ ಅಂದರೆ, ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅಂದರೆ ಪುನರಾವರ್ತನೆಗೊಂಡ್ರೆ ಅದನ್ನು ಪ್ರತ್ಯಾನುಪ್ರಾಸ ಅಲಂಕಾರ ಅಂತ ಕರಿತೇವೆ. ಉದಾಹರಣಾರ್ಥ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಇಲ್ಲಿ ನೋಡಿ, ಉದಾಹರಣೆಯಲ್ಲಿ ಎರಡು ವ್ಯಂಜನಾಕ್ಷರಗಳಿವೆ. ಅವ್ಯಾವು ಬಕಾರ ಮತ್ತು ಲಕಾರ. ಇವು ಪದ್ಯದ ಸಾಲುಗಳಲ್ಲಿ ಪುನಃ ಪುನಃ ಬಂದಿದೆ ನೋಡಿ. ಸೊ ಅದಕ್ಕೋಸ್ಕರ ಇದು ಪ್ರತ್ಯಾನುಪ್ರಾಸ ಅಲಂಕಾರ ಆಗುತ್ತೆ. ಸೆಕೆಂಡ್, ಛೇಕಾನುಪ್ರಾಸ ಅಲಂಕಾರ. ಎರಡೆರಡು ವ್ಯಂಜನಗಳಿಂದ ಕೂಡಿದ ಜೋಡಿ ಪದಗಳು ಪುನರಾವರ್ತಿತವಾದರೆ ಅದನ್ನು ಛೇಕಾನುಪ್ರಾಸ ಅಲಂಕಾರ ಎನ್ನುವರು. ಉದಾಹರಣಾರ್ಥ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಇಲ್ಲಿ ಎರಡೆರಡು ವ್ಯಂಜನಗಳಿವೆ. ಅದೇ ಎರಡೆರಡು ವ್ಯಂಜನಗಳಿಂದ ಕೂಡಿದ ಜೋಡಿ ಪದಗಳಿವೆ. ಹಾಗೆ ಮತ್ತೆ ಮತ್ತೆ ಪುನರಾವರ್ತನೆಗೊಂಡಿವೆ. ಇದು ಛೇಕಾನುಪ್ರಾಸ ಅಲಂಕಾರ ಆಗಿದೆ. ನೆಕ್ಸ್ಟ್, ಯಮಕ ಅಲಂಕಾರ. ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಒಂದು ಪದ್ಯದ ಆದಿ, ಮಧ್ಯ ಅಥವಾ ಅಂತ್ಯದಲ್ಲಿ ನಿಯಮಿತವಾಗಿ ಪುನಃ ಬಂದರೆ ಅದು ಯಮಕ ಅಲಂಕಾರವಾಗುವುದು. ಉದಾಹರಣಾರ್ಥ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತಿದೆ. ಇಲ್ಲೇನಿದೆ, ಪದ್ಯದ ಆದಿಯಲ್ಲಿ ನಿಯಮಿತವಾಗಿ ನುಡಿದರೆ ಅಂತ ಬಂದಿದೆ. ಅದೇ ರೀತಿ ಅಂತ್ಯದಲ್ಲಿ ಕೂಡ ನಿಯಮಿತವಾಗಿ ಅಂತಿರಬೇಕು ಅಂತ ಬಂದಿದೆ. ಸೊ ಇದು ಯಮಕ ಅಲಂಕಾರವಾಗುವುದು. ನೆಕ್ಸ್ಟ್, ಅಪನಂತಿ ಅಲಂಕಾರ. ಇದೇನು ಹೇಳುತ್ತೆ? ವರ್ಣ ವಿಷಯದ ವಸ್ತು ಸ್ಥಿತಿಯನ್ನು ಅಲ್ಲಗಳೆದು ಅದರ ಸ್ವರೂಪ ಮರೆಮಾಚಿ ಬೇರೆಯೊಂದನ್ನಾಗಿ ವರ್ಣಿಸುವುದೇ ಅಪನತಿ ಅಲಂಕಾರ. ಉದಾಹರಣಾರ್ಥ, ನೀರಲ್ಲ ಇದು ತೀರ್ಥ. ವರ್ಣ ವಿಷಯದ ವಸ್ತುಸ್ಥಿತಿ ನೀರು ಅನ್ನೋದನ್ನ ಅದರ ನಿಜ ಸ್ವರೂಪ ಮರೆಮಾಚಿ ತೀರ್ಥ ಅಂತ ಹೀಗೆ ಬೇರೆಯೊಂದನ್ನಾಗಿ ವರ್ಣಿಸಿದೆ. ಆದ್ದರಿಂದ ಇದು ಅಪನತಿ ಅಲಂಕಾರವಾಗುತ್ತದೆ. ನೆಕ್ಸ್ಟ್, ಅರ್ಥಾಂತರನಾಶ ಅಲಂಕಾರ. ಇದೇನು ಹೇಳುತ್ತೆ? ಸಾಮಾನ್ಯ ಅರ್ಥವನ್ನು ವಿಶೇಷ ಅರ್ಥದಿಂದ ಅಥವಾ ವಿಶೇಷ ಅರ್ಥವನ್ನು ಸಾಮಾನ್ಯ ಅರ್ಥದಿಂದ ಸಮರ್ಥಿಸಿ ವರ್ಣಿಸಿದರೆ ಅದು ಅರ್ಥಾಂತರನಾಶ ಅಲಂಕಾರವಾಗುವುದು. ಉದಾಹರಣಾರ್ಥ, ಪರಮಾತ್ಮನು ತನ್ನ ಭಕ್ತರನ್ನು ಸದಾ ಕಾಪಾಡುತ್ತಾನೆ. ಭಕ್ತನಾದ ಪ್ರಹ್ಲಾದನಿಗೆ ತಂದೆಯಿಂದ ಗಂಡಾಂತರ ಬಂದಾಗ ಪರಮಾತ್ಮನು ಕಾಪಾಡಿದನು. ಇಲ್ಲಿ ಪರಮಾತ್ಮನು ತನ್ನ ಭಕ್ತರನ್ನು ಸದಾ ಕಾಪಾಡುತ್ತಾನೆ ಅನ್ನೋದು ಸಾಮಾನ್ಯ ವಾಕ್ಯ. ಅದೇ ರೀತಿ ಭಕ್ತನಾದ ಪ್ರಹ್ಲಾದನಿಗೆ ತಂದೆಯಿಂದ ಗಂಡಾಂತರ ಬಂದಾಗ ಪರಮಾತ್ಮನು ಕಾಪಾಡಿದನು ಅನ್ನುವುದು ವಿಶೇಷ ವಾಕ್ಯ. ಸಾಮಾನ್ಯ ವಾಕ್ಯವು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಇದು ಅರ್ಥಾಂತರನಾಶ ಅಲಂಕಾರವಾಗುತ್ತದೆ. ಥ್ಯಾಂಕ್ ಯು.